सुमे सोम ओम दधिक्रावन्नाकारशं जिष्णोरश्वस्य वाजिनः सुरभिनामुखाकर्णः योगं शितारिषद ओम विष्णवे नमः हरये नमः सृष्टिस्थिति संहारकाय नमः दामोदराय नमः ऋग्वेदाय नमः। ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಏನಪ್ಪ ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆದಮೇಲೆ ಇದೇನೋ ತಾಂಬೂಲ ಫಿಲ್ ಮಾಡ್ತಾರ ವಿಡಿಯೋ ಹಾಕ್ತಿದ್ದಾಳೆ ಅನ್ಕೋತಿದ್ದೀರಾ? ಹೌದು, ನಾನು ಹಬ್ಬದ ನೈಟು ಎಗೈನ್ ತಾಂಬೂಲಗಳು ರೆಡಿ ಮಾಡ್ತಾ ಇದ್ದೆ. ಏನಕ್ಕೆ ಅಂದರೆ ಮಾರನೇ ದಿನಕ್ಕೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ವಿ. ಮನೆಯಲ್ಲ, ಟೆಂಪಲಲ್ಲಿ ಇಟ್ಕೊಂಡಿದ್ವಿ. ಯಾಕೆ ಅಂದರೆ ಹುಣ್ಮೆ ಇದ್ದಿದ್ದರಿಂದ ತುಂಬ ಒಳ್ಳೆಯದು. ಶ್ರಾವಣ ಮಾಸ ಬೇರೆ ಹುಣ್ಮೆ, ಸೊ ತುಂಬ ಚೆನ್ನಾಗಿರುತ್ತೆ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರೆ ಅಂತ ಹೇಳಿ. ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ, ಬಟ್ ನಾವು ಅಂದ್ಕೊಂಡ್ವಿ ಆವತ್ತಿನ ದಿನನೇ ಮಾಡೋಣ ಅಂತ ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಇದು. ನೈಟ್ ಇಷ್ಟು ರೆಡಿ ಮಾಡಿ ಇಟ್ಟು ದೇವರಿಗೆ ಪೂಜೆ ಮಾಡಿ ಕದಲಿಸ್ಬಿಟ್ಟು ನಾನು ಬೆಳಗ್ಗೆ ಎಗೈನ್ ಮತ್ತೆ ದೇವರಿಗೆ ಪೂಜೆ ಮಾಡಿ ಹೊರಟೆ. ಆಲ್ಮೋಸ್ಟ್ ಬೆಳಗ್ಗೆ ಬೇಗನೆ ಎದ್ದು ಅರ್ಲಿ ಮಾರ್ನಿಂಗ್ 4 o'clockಗೆ ದೇವರಿಗೆ ಮತ್ತೆ ಪೂಜೆ ಮಾಡಿ ನಾನು ಪ್ರಾರ್ಥನೆ ಮಾಡಿ ಲಕ್ಷ್ಮಿನ ತೆಗ್ದಿರಲಿಲ್ಲ. ಸೊ ಹಾಗೆ ದೀಪ ಎಲ್ಲ ಹಚ್ಚಿ ನಾನು ಪೂಜೆಗೆ ಹೊರಡಬೇಕಿತ್ತು. ಬ್ಯಾಂಗ್ಳೂರಿಂದ ನಾನು ಮಂಡ್ಯಕ್ಕೆ ಹೊರಡಬೇಕಿತ್ತು. ಮಂಡ್ಯದಲ್ಲಿದ್ದಿದ್ದು ಪೂಜೆ. ನನ್ನ ಔಟ್ಫಿಟ್ ಈ ಥರ ಇತ್ತು. ಪೂಜೆಗೆ ರೇಷ್ಮೆ ಸೀರೆನೇ ಉಡಬೇಕು ಅಂತ ಹೇಳಿ, ಇದು ನನ್ನ ಎಂಗೇಜ್ಮೆಂಟ್ ಸೆಕೆಂಡ್ ಸ್ಯಾರಿ ಅಂತ ಹೇಳ್ಬೋದು. ಎಂಗೇಜ್ಮೆಂಟಲ್ಲಿ ಫಸ್ಟ್ ಒಂದು ಅಮ್ಮನ ಮನೆದು ಹಾಕಿರ್ತೀವಿ, ಸೆಕೆಂಡ್ ಬಂದು ಹಸ್ಬೆಂಡ್ ಮನೇಲಿ ಕೊಡುವಂತಹ ಸ್ಯಾರಿ ಇದು. ಸೊ ಅದನ್ನೇ ಹಾಕೋಣ ಅಂತ ಹೇಳಿ ಹಾಕ್ಕೊಂಡಿದ್ದೆ. ನಾವು ಮಂಡ್ಯಕ್ಕೆ ಹೋಗೋಷ್ಟೊತ್ತಿಗೆ ಎಲ್ಲ ರೆಡಿಯಾಗಿತ್ತು ಟೆಂಪಲಲ್ಲಿ. ಸ್ವಲ್ಪ ನಮ್ಮದೇ ಒಂದು 10-15 minutes ಲೇಟ್ ಆಯಿತು. ನಮ್ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋಷ್ಟರೊಳಗೆ. ನಾವು ಯಾವುದೇ ಥರ ಪೂಜೆದನ್ನ ನಾವು ವಹಿಸ್ಕೊಂಡಿರಲಿಲ್ಲ. ಏನಿದ್ರೂ ಪೂಜೆಗೆ ಬೇಕಾಗಿರುವಂತಹ ಮನೆಯಿಂದ ತೊಗೊಂಡೋಗೋ ಸಾಮಾನು ಅಷ್ಟೇ ತೊಗೊಂಡೋಗಿದ್ದು. ಪ್ರತಿಯೊಂದು ಪುರೋಹಿತರಿಗೆ ಹೇಳಿದ್ವಿ ಪೂಜೆಗೆ. ಕಂಪ್ಲೀಟ್ ಅವ್ರದ್ದೇ ಆಗಿತ್ತು, ಪ್ರಸಾದದಿಂದ ಹಿಡಿದು ಪ್ರತಿಯೊಂದೂ. ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಕೈಲಿ ದೀಪ ಹಚ್ಚಿಸಿ ಸ್ಟಾರ್ಟ್ ಮಾಡಿದರು. ಆಲ್ರೆಡಿ ನಂದು ಇದು 3ನೇ ಸಲ ಮಾಡ್ತಿರೋ ಸತ್ಯನಾರಾಯಣ ಪೂಜೆ ಆಗಿರೋದ್ರಿಂದ ನನಗಾಗಲಿ ಹಸ್ಬೆಂಡ್ಗಾಗಲಿ ಕೆಲವೊಂದು ಐಡಿಯಾ ಇತ್ತು. ಆಲ್ಮೋಸ್ಟ್ ಆಲ್ಟರ್ನೇಟ್ ಇಯರ್ಸೇ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಸತ್ಯನಾರಾಯಣ ಪೂಜೆನ. ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನೆ ದೇವ್ರು ಅಂತ ಇರುತ್ತಲ್ಲ, ಆ ದೇವರಿಗೆ ಪೂಜೆ ಮಾಡಿ ಅದಾದಮೇಲೆ ವಿಘ್ನ ವಿನಾಶಕ ಗಣಪತಿಗೆ ಪೂಜೆ ಮಾಡಿ ಬೇರೆ ಎಲ್ಲ ಪೂಜೆನೂ ಸ್ಟಾರ್ಟ್ ಮಾಡ್ತಾರೆ. ನನಗೆ ಗೊತ್ತಿರೋ ಕೆಲವೊಂದು ಮಾಹಿತಿನ ಸತ್ಯನಾರಾಯಣ ಪೂಜೆದನ್ನ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಈ ಸತ್ಯನಾರಾಯಣ ಪೂಜೆಯಲ್ಲಿ 5 ಕಥೆಗಳು ಹೇಳ್ತಾರೆ. ಅದರಲ್ಲೇ ಗೊತ್ತಾಗುತ್ತೆ ಸತ್ಯನಾರಾಯಣ ಪೂಜೆ ಏನಕ್ಕೆಲ್ಲ ಮಾಡ್ತೀವಿ ಅಂತ ಹೇಳಿ. ನಾನು 3ನೇ ವರ್ಷ ಇದು ಸತ್ಯನಾರಾಯಣ ಪೂಜೆ ಆಗಿರೋದ್ರಿಂದ ನಾನು ತಿಳ್ಕೊಂಡಿರೋದು 5 ಕಥೆಯಿಂದ ಇಷ್ಟೇ. ಒಂದು, ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಒಳ್ಳೆಯದಾದರೆ ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ಇನ್ನೊಂದು, ನಾವು ಯಾವುದಾದ್ರೂ ಕಷ್ಟದಲ್ಲಿ ಇದ್ದೀವಿ ಅಂದರೂ ಕೂಡ ಸತ್ಯನಾರಾಯಣ ಪೂಜೆ ಮಾಡ್ತೀವಿ.
ಒಳ್ಳೆಯದಾಗಲಿ ಅಂತ. ಒಳ್ಳೆಯದಾಗಿರೋದಕ್ಕೂ ಮಾಡ್ತೀವಿ, ಒಳ್ಳೆಯದಾಗಲಿ ಅನ್ನೋದಕ್ಕೂ ಕೂಡ ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ನಿಧಾನಕ್ಕೆ ಅಭಿಷೇಕ ಮಾಡ್ತಾ ಇರ್ತಾರೆ. ನಾರಾಯಣಾಯ ನಮಃ ಅಂತ ಹೇಳ್ಕೊಂಡು ಹಾಕ್ತಾರೆ. ಓಂ ಪಾಪ್ಯಾಯ ಸ್ವಸಮೇಜತೆ ವಿಶ್ವತಸ್ವಾಮವೃಷ್ಟಿಯಂ ಭವಾಭಾಗ್ಯಸ್ತ ಸಂಗಥೆ ಅಪ್ಸು ಮೇ ಸೋಮ ಓಂ ದಧಿಕ್ರಾವಣ್ಣಾಕಾರಶಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನಾಮುಖಾಕರಕೃಣಃ ಯೋಗಂ ಶಿತಾರಿಷತ ಓಂ ಶುಕ್ರಮಸಿ ಜ್ಯೋತಿರಸಿತೇಜೋಸಿ ದೇವಾವಸ್ತವಿತಾತ್ಮನಃ ತುಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಓಂ ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೇರ್ನ ಸಂತೋಷದೇಃ ಮಧುನಕ್ತಮಜೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧಸ್ಯಾಸೇದಾಜ್ಯಂ ಭೀಷ್ಮೈಧ್ವಶರದ್ಧವಿಃ ಸಪ್ತಾಸ್ಯಾಸನ್ ಪರಿಧಯಃ ತ್ರಿಸಪ್ತಸಮಿದಃ ಕೃತಾಃ ದೇವಾಯಜ್ಞಂತನ್ವಾನಚಸ್ತಾಮಾನಿ ಜಜ್ಞರೆ ಛಂದಾಗಂಸಿ ಜಜ್ಞರೆ ತಸ್ಮಾತ್ ಯಜಸ್ತಸ್ಮಾದಜಾಯತ ತಸ್ಮಾದಶ್ವಾ ಜಾಯಂತ ಏಕೆ ಚ ಭಯಾದತಃ गावोह जज्ञरे तस्मात् तस्माज्जात जावयः अभ्या आसीदन्तरिक्षं श्रीरश्नोद्यव समवर्तत अभ्याम्नाय विद्यते यज्ञेन यज्ञमेचन्त देवाः तानि धिव्यैरसाच्च विश्वकर्मणः समवर्तताधि तस्य त्वष्टा विदधद्रूपमेते तानि धर्माणि प्रथमान्यासन् ते अनाकं हिमानसचन्ते यत्र लक्ष्मीं जातवेदो महावः तां महावः जातवेदो लक्ष्मी मनपगामि ನನಗೆ ಈ ಪೂಜೆ ಎಲ್ಲ ಮಾಡೋದು ಒಂಥರ ಮ್ಯಾನಿಫೆಸ್ಟ್ ಇದ್ದಂಗೆ. ಸೊ ನಾವೇನೋ ಒಂದು ಮ್ಯಾನಿಫೆಸ್ಟ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಅದ್ರ ಜೊತೆಗೆ ಈ ಥರ ಪೂಜೆ ಮಾಡೋದ್ರಿಂದನೂ ಕೂಡ ಒಂದು ಅದಕ್ಕೆ ಸ್ಟ್ರೆಂತ್ ಸಿಗುತ್ತೆ, ಪಾಸಿಟಿವಿಟಿ ಜಾಸ್ತಿನೇ ಬರುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆ ಅನುಕೂಲ ಇರಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸೋದಕ್ಕೆ, ನೀವು ಯೂಟ್ಯೂಬಲ್ಲೂ ಕೂಡ ಕೆಲವೊಂದು ಸತ್ಯನಾರಾಯಣ ಕಥೆ ಆಗಿರ್ಬೋದು, ಪೂಜೆ ವಿಧಾನಗಳಿರುತ್ತೆ, ಅದನ್ನು ಪ್ಲೇ ಮಾಡಿಕೊಂಡು ಮನೆಯಲ್ಲೇ ಯಾವುದಾದ್ರೂ ಒಂದು ಸತ್ಯನಾರಾಯಣ ಥರ ಕಳಶ ಇಟ್ಟು ನೀವೇ ಪೂಜೆ ಮಾಡಿ ಪ್ರಸಾದ ಮಾಡಿಡಿ, ನೈವೇದ್ಯ ತಿನ್ನಿ. ನಿಮಗೆಲ್ಲ ಒಳ್ಳೆಯದಾದ್ಮೇಲೆ ಆ ಭಗವಂತ ಎಲ್ಲರನ್ನೂ ಕರೆದು ಪೂಜೆ ಮಾಡಿಸ್ಕೊಳ್ಳೋ ಥರ ಶಕ್ತಿ ಕೊಟ್ಟೇ ಕೊಡ್ತಾನೆ. ಯಾರಿಗೆ ಅದು ಸಾಧ್ಯ ಆಗಿರಲ್ಲ, ನೀವು ಈ ಥರ ಕೂಡ ಮಾಡ್ಬೋದು. ಇದು ನನ್ನ ಒಂದು ಪುಟ್ಟ ಸಜೆಷನ್. ಅದು ನನಗೆ ಗೊತ್ತಿಲ್ಲ ನಾನು ಹೇಳಿದ್ದು ಕರೆಕ್ಟಾ ಏನು ಅಂತ. ನನಗೆ ಅನಿಸಿದ್ದು ಕೆಲವ್ರು ಹಿಂಗೂ ಮಾಡ್ಬೋದಲ್ವಾ, ಯಾರಿಗೂ ಅನುಕೂಲತೆ ಇರಲ್ಲ ಅವರು ಈ ಥರ ಒಂದು ಕಳಶ ಇಟ್ಟು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಆಲ್ರೆಡಿ ನಾನೇ ತುಂಬ ಸಲ ಸತ್ಯನಾರಾಯಣ ಕತೆ ಕೇಳಬೇಕು ಅನಿಸ್ದಾಗೆಲ್ಲ ಪ್ಲೇ ಮಾಡ್ಕೊಂಡು ಕೇಳಿದ್ದೀನಿ. ಸೊ ಆ ಥರ ಪ್ಲೇ ಮಾಡಿಕೊಂಡೆ ಪೂಜೆ ಮಾಡಿ ನಿಮ್ಗೇನು ತೊಂದರೆ ಇರುತ್ತೆಲ್ಲ ನಿವಾರಿಸ್ಕೊಬೋದು. ನಾವು ಏನೇ ಪೂಜೆ ಮಾಡಿದ್ರು ನಂಬಿಕೆ ಇಟ್ಟು ಮಾಡಬೇಕು. ಇದನ್ನು ನನ್ನಮ್ಮ ತುಂಬ ಹೇಳ್ತಾರೆ ನನಗೆ. ಎಷ್ಟೇ ನೀನು ಸುಸ್ತಾಗಿದ್ರು ಏನೋ ಒಂದು ಪೂಜೆ ಮಾಡ್ತಿದ್ಯಾ ಅಂದರೆ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡು, ಅದು ನಿನಗೆ ಸಲ್ಲುತ್ತೆ ಅಂತ. ಅದನ್ನ ಯಾವಾಗಲೂ ನಾನು ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಸೊ ಅದೇ ಮನಸ್ಸಲ್ಲಿ ಇಟ್ಕೊಂಡೆ ಪೂಜೆ ಮಾಡೋದು ಪ್ರತಿ ಸಲ. ನಿಜವಾಗ್ಲೂ ಹೇಳಬೇಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಎಷ್ಟು ನೈಟ್ ನಿದ್ದೆ ಮಾಡಿರಲಿಲ್ಲ ನಾನು. ಮಾರನೇ ದಿನಕ್ಕೂ ತಾಂಬೂಲ ಎಲ್ಲ ರೆಡಿ ಮಾಡ್ತಾ ನಾನು ನಿದ್ದೆ ಮಾಡಿರಲಿಲ್ಲ. ಆಲ್ಮೋಸ್ಟ್ 1:30-2 ಗಂಟೆಗೆ ಮಲ್ಕೊಂಡಿದ್ದೆ ಅನಿಸುತ್ತೆ. ಹಾರ್ಡ್ಲಿ ನಾನು 2-3 ಅವರ್ಸ್ ನಿದ್ದೆ ಮಾಡಿದ್ದೆ ಅಷ್ಟೇ. ಆ ದೇವ್ರು ಯಾವ ಥರ ನನಗೆ ಶಕ್ತಿ ಕೊಡ್ತೋ ಎನರ್ಜಿ ಕೊಡ್ತೋ ಗೊತ್ತಿಲ್ಲ. ನಾನು ಎಗೇನ್ ಅವತ್ತು ಪೂಜೆ ದಿನ ಎಲ್ಲ ಮುಗಿದ ಮೇಲೂ ಹೋಗಿ ಮಲಗಿರಲಿಲ್ಲ ಮನೆಯಲ್ಲಿ. ಸಂಜೆ ರಾತ್ರಿ ಮಲಗೋ ಟೈಮ್ಗೆ ಮಲಗಿದ್ದೆ. ಅಷ್ಟು ಎನರ್ಜಿ ಕೊಟ್ಟ ಭಗವಂತ ಅಂತಲೇ ಹೇಳ್ಬೋದು. ಈ ಪೂಜೆನ ಮಾಡಿಸ್ಬೇಕು ಅಂತ ನಮ್ಮ ಅತ್ತೆ ತುಂಬ ದಿನದಿಂದ ಅವ್ರು ಮ್ಯಾನಿಫೆಸ್ಟಿಂಗ್ ಮಾಡ್ತಾಯಿದ್ರು. ನಮ್ಮಿಬ್ರೂ ಕೂರಿಸಿ ಪೂಜೆ ಈ ಥರ ಸತ್ಯನಾರಾಯಣ ಮಾಡಬೇಕು ಅಂತ. ಆ ಭಗವಂತ ಒಳ್ಳೆ ದಿನ ಒಳ್ಳೆ ಕಾಲ ಅಂತಲೇ ಹೇಳ್ಬೋದು. ಅಂದರೆ ಸೀಸನ್ ಇವಾಗ ಗೊತ್ತು ಎಲ್ರಿಗೂ, ಶ್ರಾವಣ ಮಾಸ ನಡೀತಾ ಇದೆ ಅಂತ. ಸೊ ಒಳ್ಳೆ ಕಾಲದಲ್ಲಿ ಅದು ಶನಿವಾರ ಹುಣ್ಣಿಮೆ ದಿನ ಭಗವಂತ ನಮ್ಮ ಕೈಲಿ ಪೂಜೆ ಮಾಡಿಸ್ಕೊಂಡ ಅಂತ ಹೇಳಿದರೆ
ತುಂಬಾ ಖುಷಿ ಆಗುತ್ತೆ. ಮತ್ತು ನಮ್ಮ ಅತ್ತೆಗೂ ಥ್ಯಾಂಕ್ಸ್ ಹೇಳಬೇಕು, ಒಳ್ಳೆ ದಿನನೇ ಇಟ್ಟರು. ಅವ್ರು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರು ಸೊ ಅದೇ ಥರ ಎಲ್ಲ ಪೂಜೆ ಅನುಕೂಲವಾಗಿ ಚೆನ್ನಾಗಿ ನಡೀತು. ಯಾಕೆ ಈ ಸಲ ನಾವು ಟೆಂಪಲಲ್ಲಿ ಇಟ್ಕೊಂಡ್ವಿ ಪೂಜೆನ ಅಂದರೆ ಪ್ರತಿ ಸಲ ಮನೇಲಿ ಇಟ್ಕೋತಿದ್ವಿ. ಸೊ ಈ ಸಲ ಹುಣ್ಣಿಮೆ ದಿನ ಬಿದ್ದಿದೆ, ಸ್ವಲ್ಪ ಇನ್ನೊಂಚೂರು ಸ್ಪೆಷಲ್ ಆಗಿರಲಿ, ಟೆಂಪಲ್ ಅಂದ್ರೇ ಒಂಥರ ಮಡಿ ಅನ್ನೋದೇ ಇರುತ್ತೆ ಅಲ್ಲ, ಸೊ ಹಾಗಾಗಿ ಅಲ್ಲೇ ಮಾಡೋಣ ಅಂತ ಹೇಳಿ ಮಾಡಿದ್ದು. लक्ष्मी सुनारायण स्वामिने नमः। रक्षां धारयामि, रक्षमिति रक्षाः राधा। ನಮ್ಗೆ ಇವ್ರು ತುಂಬ ಚೆನ್ನಾಗಿ ಸತ್ಯನಾರಾಯಣ ಪೂಜೆ ಮಾಡಿಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ 3ನೇ ವರ್ಷ, ಸೊ 3 ವರ್ಷವೂ ಕೂಡ ಇವರೇ ಮಾಡಿದ್ದಾರೆ. ಯಾರಾದರೂ ನೀವು ಲೋಕಲೈಟ್ ಆಗಿದ್ರೆ ಅಂದರೆ ಮಂಡ್ಯನೇ ಆಗಿದ್ದರೆ ಅಥವಾ ಸುತ್ತಮುತ್ತ ಯಾವುದೇ ಊರವ್ರು ಆಗಿದ್ದರೂ ಕೂಡ ನೀವು ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂದರೆ ಇವ್ರ ಹತ್ರ ಮಾಡಿಸಿ. ನಾನು ಇವ್ರನ್ನ ನಂಬರ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನಾನು ಮರ್ತಿದ್ರು ಕೂಡ ಕಮೆಂಟಲ್ಲಿ ಕೇಳಿ, ನಾನು ಖಂಡಿತವಾಗ್ಲೂ ಅವ್ರದ್ದು ನಂಬರ್ ಶೇರ್ ಮಾಡ್ತೀನಿ. ಇದು ಟೆಂಪಲಲ್ಲಿ ಪೂಜೆ ಮಾಡ್ತಾ ಇರೋದ್ರಿಂದ ನಾವು ಯಾರನ್ನೂ ಅಷ್ಟು ಕರೆದಿರಲಿಲ್ಲ ಹೊರಗಡೆಯಿಂದ. ಅಂದರೆ ನನ್ನ ರಿಲೇಟಿವ್ಸ್, ನನ್ನ ಕಸಿನ್ಸ್ ಎಲ್ಲ ಬ್ಯಾಂಗ್ಳೂರು ಮೈಸೂರಲ್ಲಿದ್ದಾರೆ. ಬಟ್ ನಾವು ಏನಿದ್ರು ಮಂಡ್ಯದಲ್ಲೇ ಯಾರಿದ್ದಾರೆ ಫ್ಯಾಮಿಲಿ ಅಷ್ಟು ಜನನ ಮಾತ್ರ ಕರ್ಕೊಂಡು ಪೂಜೆ ಮಾಡಿದ್ದು. ನಿಮ್ಮ ಮನೆಗಳಲ್ಲೂ ಇದೇ ಥರ ನೀವು ಸತ್ಯನಾರಾಯಣ ಪೂಜೆ ಮಾಡಿಸ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಇದರಿಂದ ತುಂಬ ಒಳ್ಳೆಯದಾಗಿದೆ. ಯಾರಿಗಾದರೂ ಮಾಡಿಸ್ಬೇಕು ಅಂತ ಇದ್ದರೆ ಮಾಡಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.